ದಾವಣಗೆರೆಯಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆಯ ಎಸ್ಎಸ್ ಲೇಔಟ್ನ ಜೈ ಶಿವರಾಜ್ನನ್ನ ಬಂಧಿಸಲಾಗಿದೆ. ಡ್ರಗ್ಸ್ ಕೇಸ್ನಲ್ಲಿ ಬಂಧಿತರ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ಬಂಧಿತ ವೇದಮೂರ್ತಿ ಜೊತೆ ಜೈ ಶಿವರಾಜ್ ಸಂಪರ್ಕ ಹೊಂದಿದ್ದ. ಎಸ್ಎಸ್ ಮಲ್ಲಿಕಾರ್ಜುನ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ವೀರಶೈವ ಮಹಾಸಭಾ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಶಿವರಾಜ್, ರಿಯಲ್ ಎಸ್ಟೇಟ್ ಉದ್ಯಮಿ, ಕಾಂಗ್ರೆಸ್ ಮುಖಂಡ ವೇದಮೂರ್ತಿ ಜೊತೆ ಸಂಪರ್ಕ ಹೊಂದಿದ್ದ. ಸಚಿವ ಜಮೀರ್ ಆಪ್ತ ಅನ್ವರ್ ಭಾಷಾ ಸೇರಿ ಒಟ್ಟು 10 ಮಂದಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಡಿಸೆಂಬರ್ 22ನೇ ತಾರೀಕು ಜೆಎಚ್ ಪಟೇಲ್ ಬಡಾವಣೆಯ ಪಾರ್ಕ್ನಲ್ಲಿ ದಾಳಿ ನಡೆಸಿದ್ರು ಪೊಲೀಸರು. ಈ ಸಂದರ್ಭದಲ್ಲಿ 10 ಲಕ್ಷ ಮೌಲ್ಯದ 90 ಗ್ರಾಂ ಎಂಡಿಎಂಎ, 200 ಗ್ರಾಂ ಓಪಿಎಂ ಅನ್ನ ಜಪ್ತಿ ಮಾಡಿದ್ರು. ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆ ಇದು. ಸದ್ಯ ಈ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಜೈ ಶಿವರಾಜ್ ಅನ್ನುವ ಆರೋಪಿಯನ್ನ ಪೊಲೀಸರು ಈಗ ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ. ಎಸ್ಎಸ್ ಮಲ್ಲಿಕಾರ್ಜುನ ಅವರ ಜೊತೆ ಸಂಪರ್ಕವನ್ನ ಹೊಂದಿದ್ದವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಒಟ್ಟು ಈ ಪ್ರಕರಣದಲ್ಲಿ 11 ಜನ ಆರೋಪಿಗಳನ್ನ ಬಂಧಿಸಿದಂತಾಗಿದೆ. ವೇದಮೂರ್ತಿ ಜೊತೆ ಜೈ ಶಿವರಾಜ್ ಸಂಪರ್ಕ ಹೊಂದಿದ್ದ. ಎಸ್ಎಸ್ ಮಲ್ಲಿಕಾರ್ಜುನ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ. ವೀರಶೈವ ಮಹಾಸಭಾ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಆಗಿದ್ದ ಶಿವರಾಜ್. ಈತ ರಿಯಲ್ ಎಸ್ಟೇಟ್ ಉದ್ಯಮಿ, ಕಾಂಗ್ರೆಸ್ ಮುಖಂಡ ವೇದಮೂರ್ತಿ ಜೊತೆ ಸಂಪರ್ಕ ಹೊಂದಿದ್ದ, ಗೆಳೆತನ ಹೊಂದಿದ್ದ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಆಪ್ತ ಅನ್ವರ್ ಭಾಷಾ ಸೇರಿ 10 ಮಂದಿಯನ್ನ ಪೊಲೀಸರು ಇಲ್ಲಿವರೆಗೆ ಬಂಧಿಸಿದ್ದಾರೆ. ಅಷ್ಟಕ್ಕೂ ಪೊಲೀಸರು ಡಿಸೆಂಬರ್ 22ನೇ ತಾರೀಕು ಜೆಎಚ್ ಪಟೇಲ್ ಬಡಾವಣೆಯ ಪಾರ್ಕ್ನಲ್ಲಿ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ 10 ಲಕ್ಷ ಮೌಲ್ಯದ 90 ಗ್ರಾಂ ಎಂಡಿಎಂಎ ವಶಪಡಿಸಿಕೊಂಡಿದ್ರು. ಜೊತೆಗೆ 200 ಗ್ರಾಂ ಓಪಿಎಂ ಅನ್ನ ಕೂಡ ಜಪ್ತಿ ಮಾಡಿದ್ರು. ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆಗೆ ಸಂಬಂಧಪಟ್ಟಂತೆ 11 ಜನ ಆರೋಪಿಗಳ ಬಂಧನವಾಗಿದೆ ಇಲ್ಲಿವರೆಗೆ. ಈಗ ಜೈ ಶಿವರಾಜ್ ಅನ್ನುವ ಆರೋಪಿಯ ಬಂಧನ ಕೂಡ ಆಗಿದೆ. ದಾವಣಗೆರೆಯ ಎಸ್ಎಸ್ ಲೇಔಟ್ನ ಜೈ ಶಿವರಾಜ್ನನ್ನ ಬಂಧಿಸಲಾಗಿದೆ. ಡ್ರಗ್ಸ್ ಕೇಸ್ನಲ್ಲಿ ಬಂಧಿತರ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ಬಂಧಿತ ವೇದಮೂರ್ತಿ ಜೊತೆ ಜೈ ಶಿವರಾಜ್ ಸಂಪರ್ಕ ಹೊಂದಿದ್ದ. ಎಸ್ಎಸ್ ಮಲ್ಲಿಕಾರ್ಜುನ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ವೀರಶೈವ ಮಹಾಸಭಾ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಶಿವರಾಜ್, ರಿಯಲ್ ಎಸ್ಟೇಟ್ ಉದ್ಯಮಿ, ಕಾಂಗ್ರೆಸ್ ಮುಖಂಡ ವೇದಮೂರ್ತಿ ಜೊತೆ ಸಂಪರ್ಕ ಹೊಂದಿದ್ದ. ಸಚಿವ ಜಮೀರ್ ಆಪ್ತ ಅನ್ವರ್ ಭಾಷಾ ಸೇರಿ ಒಟ್ಟು 10 ಮಂದಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಡಿಸೆಂಬರ್ 22ನೇ ತಾರೀಕು ಜೆಎಚ್ ಪಟೇಲ್ ಬಡಾವಣೆಯ ಪಾರ್ಕ್ನಲ್ಲಿ ದಾಳಿ ನಡೆಸಿದ್ರು ಪೊಲೀಸರು. ಈ ಸಂದರ್ಭದಲ್ಲಿ 10 ಲಕ್ಷ ಮೌಲ್ಯದ 90 ಗ್ರಾಂ ಎಂಡಿಎಂಎ, 200 ಗ್ರಾಂ ಓಪಿಎಂ ಅನ್ನ ಜಪ್ತಿ ಮಾಡಿದ್ರು. ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆ ಇದು. ಸದ್ಯ ಈ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಜೈ ಶಿವರಾಜ್ ಅನ್ನುವ ಆರೋಪಿಯನ್ನ ಪೊಲೀಸರು ಈಗ ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ. ಎಸ್ಎಸ್ ಮಲ್ಲಿಕಾರ್ಜುನ ಅವರ ಜೊತೆ ಸಂಪರ್ಕವನ್ನ ಹೊಂದಿದ್ದವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಒಟ್ಟು ಈ ಪ್ರಕರಣದಲ್ಲಿ 11 ಜನ ಆರೋಪಿಗಳನ್ನ ಬಂಧಿಸಿದಂತಾಗಿದೆ. ವೇದಮೂರ್ತಿ ಜೊತೆ ಜೈ ಶಿವರಾಜ್ ಸಂಪರ್ಕ ಹೊಂದಿದ್ದ. ಎಸ್ಎಸ್ ಮಲ್ಲಿಕಾರ್ಜುನ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ. ವೀರಶೈವ ಮಹಾಸಭಾ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಆಗಿದ್ದ ಶಿವರಾಜ್. ಈತ ರಿಯಲ್ ಎಸ್ಟೇಟ್ ಉದ್ಯಮಿ, ಕಾಂಗ್ರೆಸ್ ಮುಖಂಡ ವೇದಮೂರ್ತಿ ಜೊತೆ ಸಂಪರ್ಕ ಹೊಂದಿದ್ದ, ಗೆಳೆತನ ಹೊಂದಿದ್ದ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಆಪ್ತ ಅನ್ವರ್ ಭಾಷಾ ಸೇರಿ 10 ಮಂದಿಯನ್ನ ಪೊಲೀಸರು ಇಲ್ಲಿವರೆಗೆ ಬಂಧಿಸಿದ್ದಾರೆ. ಅಷ್ಟಕ್ಕೂ ಪೊಲೀಸರು ಡಿಸೆಂಬರ್ 22ನೇ ತಾರೀಕು ಜೆಎಚ್ ಪಟೇಲ್ ಬಡಾವಣೆಯ ಪಾರ್ಕ್ನಲ್ಲಿ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ 10 ಲಕ್ಷ ಮೌಲ್ಯದ 90 ಗ್ರಾಂ ಎಂಡಿಎಂಎ ಅನ್ನ ವಶಪಡಿಸಿಕೊಂಡಿದ್ರು. ಜೊತೆಗೆ 200 ಗ್ರಾಂ ಓಪಿಎಂ ಅನ್ನ ಕೂಡ ಜಪ್ತಿ ಮಾಡಿದ್ರು. ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆಗೆ ಸಂಬಂಧಪಟ್ಟಂತೆ 11 ಜನ ಆರೋಪಿಗಳ ಬಂಧನವಾಗಿದೆ ಇಲ್ಲಿವರೆಗೆ. ಈಗ ಜೈ ಶಿವರಾಜ್ ಅನ್ನುವ ಆರೋಪಿಯ ಬಂಧನ ಕೂಡ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.